ಇಟ್ ಇಸ್ ಪ್ಯೂರ್ಲಿ ಪ್ಯಾಟರ್ನ್ಸ್. ಇಟ್ ಇಸ್ ಪ್ಯೂರ್ಲಿ ಪ್ಯಾಟರ್ನ್ಸ್. ಇವಾಗ ಒನ್ ಥಿಂಗ್ ಇಸ್, ನೀವು ಅಬ್ಸರ್ವ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಈಗ ಒಬ್ರಿಗೆ ಕೆಲವರಿಗೆ ಒಂದು ಪ್ಯಾಟರ್ನ್ ಇರುತ್ತೆ, ಯಾವಾಗ ನೋಡಿದ್ರು ಬ್ಯುಸಿ ಇರ್ತಾರೆ ಅಲ್ವಾ. ಇವಾಗ ಅಬ್ಸರ್ವ್ ಮಾಡ್ಬೋದು ನೀವು, ತುಂಬಾ ಯಾವಾಗ ನೋಡಿದ್ರು 10 ಕೆಲಸ ತಲೆ ಮೇಲೆ ಹಾಕೊಳ್ಳೋದು, ಯಾವಾಗ ನೋಡಿದ್ರು ಬಿಸಿ. ಅವ್ರು ಎಲ್ಲಿ ಯಾವ ತರ ಬಿಸಿ ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ವೆಕೇಶನ್ ಹೋದ್ರು ಅಲ್ಲೂ ದೇ ಕೆ ನಾಟ್ ರೆಸ್ಟ್. ದೇ ವಾಂಟ್, ಇವತ್ತು ಇದ್ ನೋಡ್ಬೇಕು, ದೇ ಕಂಟಿನ್ಯೂಸ್ಲಿ ಪ್ಲಾನಿಂಗ್. ಓಕೆ, ವೈ? ದಟ್ ಇಸ್ ದೇರ್ ಲೈಫ್ ಪ್ಯಾಟರ್ನ್. ಅವ್ರಿಗೆ ಏನ್ ಅನ್ಸತ್ತೆ, ಏನೇ ತೊಂದರೆ ಬಂದ್ರು, ಇಫ್ ಐ ಡಿಸ್ಟ್ರಾಕ್ಟ್, ಇಫ್ ಐ ಡೈವರ್ಟ್, ಇಫ್ ಐ ಕೀಪ್ ಮೈ ಸೆಲ್ಫ್ ಬಿಸಿ, ದಟ್ ವಿಲ್ ಪುಷ್ ಆಫ್ ಅನ್ನೋದು ದೇ ಹ್ಯಾವ್ ಇನ್ ದೇರ್ ಸಬ್ ಕಾನ್ಶಿಯಸ್ ಮೈಂಡ್. ಓಕೆ, ಸೊ ಅದೇ ಪ್ಯಾಟರ್ನ್ ಏನ್ ಮಾಡ್ತಾರೆ, ದೇ ವಿಲ್ ಡೂ ಇಟ್ ಎವ್ರಿವೇರ್. ಸೊ ಇಟ್ ಇಸ್ ಯೋರ್ ಸಬ್ ಕಾನ್ಶಿಯಸ್ ಮೈಂಡ್. ನೀವ್ ಏನ್ ಫೀಲ್ ಮಾಡ್ಕೊಂಡಿರ್ತೀರೋ ಅದನ್ನ ನೀವು ಕ್ಲಿಯರ್ ಮಾಡೋವರ್ಗುನುವೆ ಯು ವಿಲ್ ಜಸ್ಟ್ ಕೀಪ್ ಅಟ್ರಾಕ್ಟಿಂಗ್ ದ ಸೇಮ್ ಕೈಂಡ್ ಆಫ್ ಪೀಪಲ್. ಸಬ್ಕಾನ್ಶಿಯಸ್ ಮೈಂಡ್ ಅನ್ನ ಟ್ರೀಟ್ ಮಾಡೋಕೆ ಆಸ್ಟ್ರಾಲಜಿನಲ್ಲಿ ಏನಾದ್ರು ರೆಮಿಡಿ ಇದೆಯಾ? ಧ್ಯಾನ, ಮೆಡಿಟೇಷನ್. ಧ್ಯಾನ ಮಾಡ್ತಾ ಏನ್ ಮಾಡ್ಬೇಕು? ನಾ ಹೇಳ್ದಲ್ಲ, ಲೆಫ್ಟ್ ರಿಯಲಿ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್. ಏನ್ ಗೊತ್ತಾ, ಇವಾಗ ನೋಡಿ, ನಾವ್ ಇವಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂಥರ ಕೂತಿದ್ವಿ, ಒಂಥರ ಮಾತಾಡ್ತಾ ಇದ್ವಿ, ಇಲ್ಲೇನೋ ಕಾಫಿ ಇತ್ತು ಕುಡಿತಾ ಇದ್ವಿ, ಇನ್ನೇನೋ ನೀರಿತ್ತು. ಇದು ದ ಮೊಮೆಂಟ್ ಕ್ಯಾಮ್ರಾ ಆನ್ ಆಗಿದ ತಕ್ಷಣ, ಓಕೆ, ಕ್ಯಾಮ್ರಾ ಆನ್ ಆಗಿದ ತಕ್ಷಣ ವಿ ಬಿಹೇವ್. ವೈ? ವೆರ್ ದೇರ್ ಇಸ್ ಸಂಬಡಿ ಹೂ ಇಸ್ ಅಬ್ಸರ್ವಿಂಗ್ ಯು. ಓಕೆ, ದಿಸ್ ಇಸ್ ಒನ್ ರೆಮಿಡಿ ದಟ್ ಐ ಗಿವ್ ಟು ಪೀಪಲ್ ಆಲ್ಸೋ. ಏನು ಇಲ್ಲ, ಪ್ರತಿದಿನ ವಾಟ್ ಯು ಥಿಂಕ್, ವಾಟ್ ಯು ಲೈಕ್ ವಾಟ್ ಎಮೋಷನ್ಸ್ ಯು ಫೀಲ್, ಓಕೆ, ಸ್ಟಾರ್ಟ್ ರೈಟಿಂಗ್. ಅಬ್ಸರ್ವ್ ಅಂಡ್ ರೈಟ್ ಇಟ್ ಡೌನ್, ಆಕ್ಸೆಪ್ಟ್ ಇಟ್. ಓಕೆ, ಇವಾಗ ಕೆಲವ್ರಿಗೆ ಜೆಲಸಿ ಫೀಲ್ ಆಗ್ಬೋದು. ಯು ರೈಟ್, ಐ ಫೆಲ್ಟ್ ಜೆಲಸಿ ಟುವರ್ಡ್ಸ್ ದಿಸ್ ಪರ್ಸನ್ ಅಂಡ್ ಇಟ್ ಇಸ್ ಓಕೆ, ಐ ವಿಲ್ ಕರೆಕ್ಟ್ ಇಟ್, ಆಕ್ಸೆಪ್ಟ್ ಇಟ್. ಬೇಸಿಕಲಿ ನಿಮ್ ತಲೆ ಒಳಗಡೆ ಒಂದು ಕ್ಯಾಮ್ರಾ, CCTV ಕ್ಯಾಮ್ರಾ ಹಾಕ್ತಾ ಇದೀವಿ ಅಂತ. Okay, so you will consciously, that is your own subconscious mind observing your conscious mind. Yes, and you will start to train yourself with that, and this gives results very quickly, very quickly. ತುಂಬಾ ಬೇಗ ನೀವು ಟ್ರೈ ಮಾಡಿ ನೋಡಿ. ಐ ಮೀನ್, ಏನಿದು ಎಷ್ಟೊಂದು ಜನ ಪ್ರೂವ್ ಮಾಡಿದ್ದಾರೆ, ಇನ್ನೇನೋ ಮಾಡಿದ್ದಾರೆ, ಆಲ್ ದಟ್ ಸೆಡ್ ಅಂಡ್ ಡನ್. ಟ್ರೈ ಮಾಡಿ ನೋಡಿ, ಯು ವಿಲ್ ಜಸ್ಟ್ ಫೀಲ್ ಇಟ್. ಇದನ್ನ ಐ ಡಿಡ್ ದಿಸ್ ಆಸ್ ಅ ವರ್ಕ್ಶಾಪ್, 21 days ವರ್ಕ್ಶಾಪ್ ಅಂತ ಮಾಡಿದೆ. ಆಫ್ಟರ್ ಅ ವೀಕ್, ಓಕೆ, ಪೀಪಲ್ ಆರ್ ಲೈಕ್, ಐ ಆಮ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ರೈಟ್ ಮೈ ನೆಗೆಟಿವ್ ಎಮೋಷನ್ಸ್ ಅಂತ. ಐ ಆಮ್ ಲೈಕ್, ದಟ್ಸ್ ಗ್ರೇಟ್, ಬಿಕಾಸ್ ಯು ಆರ್ ನಾಟ್ ಫೀಲಿಂಗ್ ದಟ್ ನೆಗೆಟಿವ್ ಎಮೋಷನ್ಸ್ ಎನಿಮೋರ್. ಯಾಕೆ? CCTV ಕ್ಯಾಮ್ರಾ ಹಾಕಿದ್ವಿ, ಫಿಕ್ಸ್ ಆಗಿದೆ, ನೋಡ್ತಾ ಇದೀವಿ ಅದರಲ್ಲಿ. ಸೊ ಯು ಆರ್ ಕಾನ್ಸ್ಟೆಂಟ್ಲಿ ಕೀಪಿಂಗ್ ಯೋರ್ ಸೆಲ್ಫ್ ಇನ್ ದ ಪಾಸಿಟಿವ್ ಮೋಡ್ ವಿತೌಟ್ ಟೇಕಿಂಗ್ ಎನಿ ಪ್ರೆಷರ್. And this is also an experiment which is done in ಏನಂತಾರೆ, ಪಾರ್ಟಿಕಲ್ ಥಿಯರಿನಲ್ಲಿ ಇದು ಎಕ್ಸ್ಪೆರಿಮೆಂಟ್ ಇದೆ. ನಿಮ್ಗೆ ಈಗ ವೇವ್ಸ್ ಹೇಗೇಗೋ ಸ್ಕ್ಯಾಟರ್ಡ್ ಆಗಿ ಹೋಗ್ತಾ ಇರತ್ತೆ, ಅಂಡ್ ದ ಮಿನಿಟ್ ಯು ಪುಟ್ ಅ ಕ್ಯಾಮ್ರಾ, ಯು ಸ್ಟಾರ್ಟ್ ಟು ಅಬ್ಸರ್ವ್ ಇಟ್, ಇಟ್ ಸ್ಟಾರ್ಟ್ಸ್ ಟು ಬಿಹೇವ್. ದೀಸ್ ಆರ್, ಯು ಫೈಂಡ್ ಇದನ್ನ ನೀವು ಇದರಲ್ಲಿ ಏನದು ಯೂಟ್ಯೂಬ್ ಅಲ್ಲಿ ಹುಡುಕ್ತು ಅಂತ ಹೇಳಿದ್ರೆ, ಪಾರ್ಟಿಕಲ್ ಥಿಯರಿ ಎಕ್ಸ್ಪೆರಿಮೆಂಟ್ಸ್ ಅಂತ ಹುಡುಕಿದ್ರೆ ಸಿಗುತ್ತೆ, ತುಂಬಾ ಸಿಗುತ್ತೆ. ಸೊ ಕ್ವಾಂಟಮ್ ಫಿಸಿಕ್ಸ್ ಅಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಈ ತರ ಎಕ್ಸ್ಪೆರಿಮೆಂಟ್ಸ್ ಎಷ್ಟೊಂದು ಚಿಕ್ಕದು ಮಾಡಿಟ್ಟಿದ್ದಾರೆ ಎಕ್ಸ್ಪೆರಿಮೆಂಟ್ಸ್. ಸೊ ಹುಡುಕ್ಬಿಟ್ಟು ನೋಡಿ, ಐ ಕ್ಯಾನ್ ಶೇರ್ ಸಮ್ ಲಿಂಕ್ಸ್, ಬೇಕಾದ್ರೆ ನಿಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಇದನ್ನ. ಏನಂತ ಹೇಳಿದ್ರೆ, ಇಟ್ ಇಸ್ ಅ ವೆರಿ ನೈಸ್ ಎಕ್ಸ್ಪೆರಿಮೆಂಟ್. ಲೈಟ್ ಪಾರ್ಟಿಕಲ್ಸ್, ಬೇಸಿಕಲಿ ಲೈಟ್ 2 ಚಾನಲ್ ಇಂದ ಹಿಂಗೆ ಹೋಗ್ತಾ ಇರತ್ತೆ. ಸೊ ನಾವು ಐ ಡೋಂಟ್ ರಿಮೆಂಬರ್ ಹೂ ಎಕ್ಸಾಕ್ಟ್ಲಿ ಡಿಡ್ ದಟ್. ಸೊ ನೀವು ಈಗ ಪಾರ್ಟಿಕಲ್ ಹಿಂಗೆ ಹೋಗ್ತಾ ಇದ್ದಾಗ ದೆನ್ ಪ್ಯಾಟರ್ನ್ ಅದು ಮುಂದೆ ಕ್ರಿಯೇಟ್ ಆಗುತ್ತೆ. ಸೊ ಯು ಬೇಸಿಕ್ಲಿ ಈಗ ಇಲ್ಲೊಂದು ಇಟ್ಟು ಒಂದು ಲೈಟ್ ಇಲ್ಲಿ, ಲೆಟ್ಸ್ ಸೇ ಯು ಕ್ರಿಯೇಟ್ ಅ ವಿಂಡೋ ಹಿಯರ್, 2 ಹೋಲು, ಓಕೆ. ಸೊ ವಿಂಡೋ ಕ್ರಿಯೇಟ್ ಮಾಡ್ಬಿಟ್ಟು ನೀವು ಲೈಟ್ ಹಿಂದೆಯಿಂದ ಇಡ್ತು ಅಂತ ಹೇಳಿದ್ರೆ, ಯು ವಿಲ್ ಸಿ ಅ ಸ್ಟ್ರಿಪ್ ಆಫ್ ಲೈಟ್ ಆನ್ ದ background, on the front face. Why? Because it travels like a wave. Even the light photons, it travels like a wave. But adanna ನೀವು ಅಬ್ಸರ್ವ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು, as soon as you put a camera there, it will just go as a single straight line. Oh damn. Yeah, so these are the experiments. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇಟ್ ಇಸ್ ಲೈಕ್ ಒಂಥರ ನಿಜವಾಗ್ಲು ಇದು ಚಿಕ್ಕ ಮಕ್ಳು ಕೂಡ ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು. ಏನಿಲ್ಲ, ಪೇಪರ್ ಅಲ್ಲಿ 2 ಹಿಂಗೆ ಸ್ಲಿಟ್ಸ್ ಕಟ್ ಮಾಡೋದು, ಇನ್ನೊಂದು ಪೇಪರ್ ಮುಂದೆ ಇಟ್ಟು ಹಿಂದೆಯಿಂದ ಒಂದು ಟಾರ್ಚ್ ಇಟ್ರೆ ಆಯ್ತು. It's a very simple experiment. And then the minute you look aside or you look at it, then you will see those patterns develop.
Crazy. Yeah. So you observe and behavior comes into play and people start behaving. ಎಸ್ ಹಂಗೆ ಅಲ್ವಾ ಇವಾಗ ಲಿಫ್ಟ್ ಅಲ್ಲೂ ಅಷ್ಟೇ People ಅಷ್ಟೇ, particle ಅಷ್ಟೇ, and also deep down subconscious Yes. ಅದರಲ್ಲೂ ಅಷ್ಟೇ ಅಂತ. ಇವಾಗ ನೀವು ಲಿಫ್ಟ್ ಅಲ್ಲಿ ಹೋಗ್ತಾ Very ಇರ್ತೀರಿ, deep. ಹಿಂಗೆ ಸೀರೆ ಎಲ್ಲ ಸರಿ ಮಾಡ್ಕೊಂತೀರಾ, ಹಿಂಗ್ ಮಾಡ್ಕೊಳ್ತೀರಾ, ಮೂಗ್ ಕೆದಕ್ತಾ ಇರ್ತೀರಾ, ಕಣ್ಣು ಹಿಂಗ್ ಉಜ್ಕೊಂತೀರಾ, ಕೂದಲು ಸರಿ ಮಾಡ್ಕೊಂತೀರಾ. ಆ ಮಿನಿಟ್ ಅಲ್ಲಿ CCTV ಕ್ಯಾಮ್ರಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಫುಲ್ ಸೈಲೆಂಟ್ ಹಿಂಗೆ. ಅಂಡ್ ನೀವು ನಡೆಯೋದು ಅಷ್ಟೇ ಅಲ್ಲ, ಇವಾಗ ಮನೇಲಿ ಇದ್ದಾಗ ಹೆಂಗೆಂಗೋ ಓಡಾಡ್ತಾ ಇರ್ತೀವಿ, ಕರೆಕ್ಟ್? ಅಂಡ್ ಸಡನ್ ಆಗಿ ಅದು ಕ್ಯಾಮ್ರಾ ಹಿಂಗೆ ಯಾರೋ ವಿಡಿಯೋ ತೆಗಿತಾ ಇದ್ರೆ ಯು ಸಡನ್ಲಿ ಸ್ಟಾರ್ಟ್ ಟು ಬಿಹೇವ್. So we are all behaving all the time. ಎಸ್. ಸೊ ಯಾವಾಗ್ಲೂ ಬಿಹೇವ್ ಮಾಡ್ಬೇಕಾ, ತಲೆ ಒಳಗಡೆ ಒಂದು CCTV ಕ್ಯಾಮ್ರಾ ಹಾಕೊಡಿ ಅಷ್ಟೇ. Oh, brilliant. Can dreams have astrological meanings? ಕನಸುಗಳಿಗೆ ಅದರಲ್ಲಿ ಆಸ್ಟ್ರಾಲಜಿಕಲ್ ಮೀನಿಂಗ್ಸು ಏನಾರು ಇದೆಯಾ? ಏನು ಅಂತ ಹೇಳಿದ್ರೆ ನಿಮ್ಗೆ ನೀವ್ ಏನ್ ಯೋಚನೆ ಮಾಡ್ತಿರೋ ಅದೇ ಕನ್ಸಾಗಿ ಬರುತ್ತೆ. ಕೆಲವು ಸತಿ ಅದಕ್ಕೆ ಅರ್ಥವೇ ಇರೋದಿಲ್ಲ. ಸೊ ದೀಸ್ ಆರ್ ದಿ ಏರಿಯಾಸ್. ಅದಕ್ಕೆ ಆಸ್ಟ್ರಾಲಜಿಕಲಿ ಎಲ್ಲದಕ್ಕೂ ಆಸ್ಟ್ರಾಲಜಿ ಹುಡ್ಕೊಂಡು ಹೋಗ್ತಾ ಇದ್ರೆ ಏನೇನೋ ಆಗುತ್ತೆ. ದಟ್ಸ್ ವಾಟ್ ಐ ಸೆಡ್. ಎಲ್ಲಿ ತಗೋಬೇಕು ಅಲ್ಲಿ ತಗೋಬೇಕು, ಬಿಟ್ಬಿಡ್ಬೇಕು ಅಷ್ಟೇನೆ. ಅದನ್ನೆಲ್ಲ ಡ್ರೀಮ್ಸ್ ನೀವ್ ಏನ್ ಯೋಚನೆ ಮಾಡ್ತಾ ಇರ್ತೀರೋ ಅದೇ ಬರುತ್ತೆ. ಕೆಲವು ಸತಿ ಅರ್ಥವಿಲ್ಲದೆ ಇರೋ ಡ್ರೀಮ್ಗಳು ಬರುತ್ತೆ. ಅದನ್ನ ಏನು ಅಂತ ಹೇಳ್ತೀರಾ? ಯಾವ್ದೋ ಒಂದ್ ಫಿಯರ್, ನಿಮ್ ಸಬ್ ಕಾನ್ಶಿಯಸ್ ಅಲ್ಲಿ ಯಾವ್ದೋ ಒಂದ್ ಫಿಯರ್ ಇರುತ್ತೆ ಅಂತ ಅನ್ಕೊಳ್ಳಿ. ದಟ್ ವಿಲ್ ಆಕ್ಚುಲಿ ರಿಫ್ಲೆಕ್ಟ್ ಆಸ್ ಯುವರ್ ಡ್ರೀಮ್. ಅಲ್ಲ, ಯಾವ್ದೋ ಒಂದ್ ಟೈಮ್ ಅಲ್ಲಿ ಯಾವ್ದೋ ಒಂದ್ ಸತಿ ಅದು ನಿಮ್ಗೆ ಕನಸಾಗಿ ಬರುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಒನ್ ಟಾಪಿಕ್ ದಟ್ ಐ ವಾಂಟ್ ಟು ಆಕ್ಚುಲಿ ಟಚ್ ಆರ್ ಎಕ್ಸ್ಪ್ಲೇನ್ ಇಸ್ ದಿಸ್. ಈ ಪಾರ್ಟಿಕಲ್ ಥಿಯರಿ ಬಗ್ಗೆ ನಾವು ಇಷ್ಟೊಂದು ಮಾತಾಡಿದ್ವಿ ಅಲ್ವಾ? ಸೊ ದೇರ್ ಇಸ್ ಒನ್ ಎಕ್ಸ್ಪೆರಿಮೆಂಟ್ ವಿಚ್ ವಾಸ್ ಕಂಡಕ್ಟೆಡ್ ಇನ್ ಸ್ವಿಟ್ಜರ್ಲೆಂಡ್ ಹತ್ರ. ಅದು CERN ಅಂತ, CERN ಅಂತ ಸರ್ಚ್ ಮಾಡ್ಬೋದು. ಪಾರ್ಟಿಕಲ್ ಕೊಲಿಷನ್ ಥಿಯರಿ ಅಂತ ಅಂದ್ಬಿಟ್ಟು ಕೊಲೈಡೆಡ್. ಆ ಒಂದು ಎಷ್ಟೋ ದೂರದಿಂದ ಸಮ್ 25 ಕಿಲೋಮೀಟರ್ಸ್ ಟನಲ್ ಅಲ್ಲಿ ಪಾರ್ಟಿಕಲ್ ನ ಕೊಲೈಡ್ ಮಾಡ್ತಾರೆ. ಅಂಡ್ ದೇ ಸ್ಪ್ಲಿಟ್ ದಟ್ ಅಂಡ್ ದೇ ಟ್ರೈ ಟು ಎಕ್ಸ್ಪ್ಲೇನ್ ಆರ್ ಅಬ್ಸರ್ವ್ ಅದರಿಂದ ಏನಾಗತ್ತೆ ಅಂತ. ಸೊ ಅದು ಸ್ಪ್ಲಿಟ್ ಮಾಡಿದಾಗ ದೇ ಫೌಂಡ್ ಒನ್ ಪರ್ಟಿಕ್ಯುಲರ್ ಪಾರ್ಟಿಕಲ್ ವಿಚ್ ಡಿಡ್ ನಾಟ್ ಬಿಹೇವ್ ಆಸ್ ಎನಿಥಿಂಗ್. ಅದ್ ಏನು ಅಂತಾನೂ ಅರ್ಥ ಆಗ್ಲಿಲ್ಲ, ಅದೇನಕ್ಕೂ ಇಲ್ಲ. ಬಟ್ ಅದು ಬೇರೆದ್ರ ಜೊತೆಲಿ ಕಂಬೈನ್ ಆಗಿದ ತಕ್ಷಣ ಅದಕ್ಕೆ ವೇಟ್ ಆಡ್ ಮಾಡಕ್ ಶುರುವಾಯ್ತು. And it started giving that particle, the other particle, a direction to move. Okay. So ಇದನ್ನೇ ನಮ್ ಟೆಕ್ಸ್ಟ್ ಗಳಲ್ಲಿ ಏನ್ ಹೇಳಿದ್ದಾರೆ, ಅಣು ಅಣುವಲ್ಲೂ ನಾರಾಯಣ, ಕಣಕಣ್ಮೆ ಈಶ್ವರ್. ಸೊ ಇದೆಲ್ಲ ಅದಲ್ಲೇ ಬರೋದು. ಆ ಒಂದು ಪಾರ್ಟಿಕಲ್, ಆ ಮಾಸ್ ಆಡ್ ಮಾಡ್ತಾ ಇದ್ದಂತ ಪಾರ್ಟಿಕಲ್ಗೆ ಗಾಡ್ ಪಾರ್ಟಿಕಲ್ ಅಂತ ಹೆಸರಿಟ್ಟಿದ್ದಾರೆ. ಇಟ್ ಇಸ್ ದೇರ್ ಇನ್ ಎಲ್ಲಾ ಕಡೆ ಸಿಗುತ್ತೆ. CERN ಅಂತ ಅದು ದಟ್ ಎಕ್ಸ್ಪೆರಿಮೆಂಟ್. ಯು ಕ್ಯಾನ್ ಜಸ್ಟ್ ಗೂಗಲ್ ಇಟ್ ಔಟ್, ಯು ಕ್ಯಾನ್ ರೀಡ್ ಅಬೌಟ್ ಇಟ್. ದೇ ಹ್ಯಾವ್ ನೇಮ್ಡ್ ಇಟ್ ಗಾಡ್ ಪಾರ್ಟಿಕಲ್. ಸೊ ಏನಂತ ಹೇಳಿದ್ರೆ, ಪ್ರತಿಯೊಂದು ವಿ ಹ್ಯಾವ್ ಇಟ್, ನಮ್ಮಲ್ಲಿ ಇದೆ ಅದು. ನಮ್ಮ ಧರ್ಮದಲ್ಲಿ, ನಮ್ಮ ಒಂದು ಟೆಕ್ಸ್ಟ್ ಅಲ್ಲಿ, ಇಂಡಿಯಾನಲ್ಲಿ ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್ ಇದ್ದೇ ಇದೆ. ಬಟ್ ಇಟ್ ಇಸ್ ಜಸ್ಟ್ ದಟ್ ನಾವು ಅದನ್ನ ಇಗ್ನೋರ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಇನ್ಯಾರೋ ಅದನ್ನ ಇನ್ನೆಲ್ಲೋ ಕಂಡು ಹಿಡಿದ್ಬಿಟ್ಟು ಹೇಳ್ತು ಅಂತಂದ್ರೆ ಅದನ್ನ ತುಂಬಾ ಚೆನ್ನಾಗಿ ಒಪ್ಕೊಂಡು ನಂಬ್ತೀವಿ. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಐ ವಾಂಟ್ ಟು ಎಕ್ಸ್ಪ್ಲೈನ್. ಇನ್ನೊಂದು ಇದೇ ರೀತಿ ಇನ್ನೊಂದು ಎಕ್ಸ್ಪೆರಿಮೆಂಟ್, ಇನ್ನೊಂದು ಥಿಯರಿ ಹೇಳ್ಬೇಕು ಅಂತ ಅಂದ್ರೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ಬರುತ್ತೆ ಇದು. ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ಯು ಕ್ಯಾನ್ ಗೆಸ್ ದ ಪ್ರಾಬಬಿಲಿಟಿ ಆಫ್ ದ ಡೈಸ್ ರೋಲ್. ಆಯ್ತಾ? ಆ ಟಾರ್ಕ್ ಆಗ್ಲಿ, ನೀವು ಮಟೀರಿಯಲ್ ಆಫ್ ದ ಡೈಸ್ ಟಾರ್ಕ್ ಅದೆಲ್ಲ ಡಿಫೈನ್ ಮಾಡ್ತು ಅಂತಂದ್ರೆ ಕ್ವಾಂಟಮ್ ಕಂಪ್ಯೂಟರ್ ಏನ್ ಔಟ್ಕಮ್ ಬರ್ಬೋದು ಆ ಡೈಸ್ ರೋಲ್ ಇಂದ ಅನ್ನೋದನ್ನ ಯು ಕ್ಯಾನ್ ಆಕ್ಚುಲಿ ಡಿಟರ್ಮೈನ್. ಸೊ ಡಸ್ ದಟ್ ಮೀನ್ ದಟ್ ಇಸ್ ವಾಟ್. ಇವಾಗ ಡೈಸ್ ರೋಲ್ ಮಾಡ್ತು ಅಂತಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ಡಿಪೆಂಡಿಂಗ್ ಆನ್ ದ ಮಟೀರಿಯಲ್ ಆಫ್ ದ ಡೈಸ್, ಡಿಪೆಂಡಿಂಗ್ ಆನ್ ದ ಮಟೀರಿಯಲ್ ಆಫ್ ಏನ್ ಹೇಳ್ತಾರೆ ದಟ್ ಡಾಟ್ಸ್ ಆಗ್ಲಿ, ಅಂಡ್ ದೆನ್ ದ ಆಂಗಲ್ ಅಟ್ ವಿಚ್ ದ ಡೈಸ್ ಇಸ್ ಥ್ರೋನ್ ಆರ್ ದ ಟಾರ್ಕ್, ಅದೆಲ್ಲ ಕಂಬೈನ್ ಮಾಡಿ ಯು ಕ್ಯಾನ್ ಡಿಟರ್ಮೈನ್ ಏನ್ ಬರ್ಬೋದು ಔಟ್ಕಮ್ ಅನ್ನೋದು. ಯು ಕ್ಯಾನ್ ಪ್ರೀ ಡಿಟರ್ಮೈನ್. ಓಕೆ. ಅದನ್ನ ನಾವು ಇಫ್ ಯು ರಿಲೇಟ್ ದ ಸೇಮ್ ಥಿಂಗ್, ಶಕುನಿ ಹತ್ರ ದಾಳ ಇದ್ದಿದ್ದು, ಹೌ ಡಿಡ್ ಹಿ ಡಿಟರ್ಮೈನ್? ಪ್ರಾಬ್ಲಿ ಹಿ ವಾಸ್ ಗುಡ್ ಅಟ್ ಕ್ವಾಂಟಮ್ ಕಂಪ್ಯೂಟಿಂಗ್. ಯು ನೆವರ್ ನೋ. ಅವಾಗ ಮಾತ್ರ ಅದನ್ನ ಒಪ್ಕೊಳ್ಳಿಲ್ಲ. ಅದು ಹೆಂಗೆ ಶಕುನಿ ಮಾತ್ರ ಹಿಂಗ ಹಾಕ್ದಾಗ ಅದು ಅಗೇನ್ ಇವಾಗ ಹೇಳ್ತಾರಲ್ಲ ಮಟೀರಿಯಲ್ ಆಫ್ ದ ಇದು ಅವರ ತಂದೆ ಮೂಳೆಯಿಂದ ಮಾಡಿದ್ದು ಅದು ದಾಳ. ಸೊ ಟಾರ್ಕ್ ಅಂತ ಹೇಳಿದ್ರೆ ಶಕುನಿಗೆ ಕಾಲು ಒಂಥರ ಕುಂಟಿತ್ತು. ಸೊ ಹಿ ಯೂಸ್ ಟು ಸಿಟ್ ಅಟ್ ಅನ್ ಆಂಗಲ್, ಹಿ ಯೂಸ್ ಟು ಥ್ರೋ ಡೈಸ್ ಇನ್ ಅನ್ ಆಂಗಲ್. ಪ್ರಾಬಬ್ಲಿ ನ್ಯೂ, ಹೇಳಕ್ಕಾಗಲ್ಲ ಅಲ್ಲ. ಸೊ ಪ್ರತಿಯೊಂದು ಈ ತರದ್ದು ಇಟ್ ಇಸ್ ದೇರ್, ನಮ್ ರೆಫರೆನ್ಸ್ ಅಲ್ಲಿ ಚೆನ್ನಾಗಿದೆ ಇದೆಲ್ಲ. ಏನು ಅಂತ ಹೇಳಿದ್ರೆ ಹೊರಗಿಂದ ಯಾರಾದ್ರೂ ಬಂದು ಹೇಳಿದ್ರೆ ಅದನ್ನ ಕೂಲ್ ಅಂತ ಒಪ್ಕೋತೀವಿ ಅಷ್ಟೇನೆ ನಾವು.